ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರೋಹಿತಾ ಆ್ಯಂಡ್ ನೀವು ಯೋರ್ ಗೈನಿಕ್ ಅನ್ನೋ ಚಾನಲ್ನ ನೋಡ್ತಾ ಇದ್ದೀರಾ. ಇಂದು ನಾವು ಪ್ರೆಗ್ನೆನ್ಸಿ ಆಗುವ ಮುನ್ನ ಏನೇನು ಮಾಡಬೇಕು ಹಾಗೂ ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತೂಕ ಹೆಚ್ಚಿದ್ದಲ್ಲಿ ಅದನ್ನು ಇಳಿಸತಕ್ಕದ್ದು, ಬ್ಯಾಲೆನ್ಸ್ಡ್ ಮೀಲ್ಸನ್ನು ಸ್ವೀಕರಿಸಬೇಕು, 3 ತಿಂಗಳ ಮುಂಚಿನಿಂದಲೇ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ತಗೋಬೇಕು. ಇದು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಅಥವಾ PHC ಕೇಂದ್ರಗಳಲ್ಲಿ ಉಚಿತವಾಗಿ ಲಭ್ಯವಾಗಿರುತ್ತದೆ. ಇದರಿಂದ ಮಗುವಿನ ಕೆಲವು ಬೆಳವಣಿಗೆ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಬಹುದು. 4ನೇದು, ನಾವು ಯಾವುದಾದ್ರೂ ರೋಗಕ್ಕೆ ಯಾವುದಾದ್ರೂ ಟ್ಯಾಬ್ಲೆಟ್ಸ್ನ ತಗೋತಿದ್ದಲ್ಲಿ ಅದರ ಪ್ರೆಗ್ನೆನ್ಸಿ ಸೇಫ್ಟಿಯನ್ನು ಅರಿತುಕೊಳ್ಳಬೇಕು. ಅದು ಪ್ರೆಗ್ನೆನ್ಸಿ ಸೇಫ್ ಡ್ರಗ್ ಅಲ್ಲ ಎಂದರೆ ಅದರ ಆಲ್ಟರ್ನೇಟಿವ್ ಮೆಡಿಕೇಷನ್ಸ್ನ ನಾವು ನಮ್ಮ ಡಾಕ್ಟರ್ ಹತ್ರ ಬರ್ಕೊಳ್ಬೇಕು. ಸಕ್ಕರೆ ಕಾಯಿಲೆ ಅಥವಾ BP ಕಾಯಿಲೆ ಇದ್ದಲ್ಲಿ ಅದನ್ನು ಮೊದಲು ಕಂಟ್ರೋಲ್ಗೆ ತಂದು ನಂತರ ಪ್ರೆಗ್ನೆಂಟ್ ಆಗುವುದು ಉತ್ತಮ. ಇದರಿಂದ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ನ ಬಹಳಷ್ಟು ನಿವಾರಣೆ ಮಾಡ್ಬೋದು. ಇದಕ್ಕಾಗಿ ಪ್ರೆಗ್ನೆನ್ಸಿಯ ಮುನ್ನವೇ ನಾವು ಕೆಲವು ಬ್ಲಡ್ ಟೆಸ್ಟ್ನ ಬರ್ಕೊಡ್ತೀವಿ, ಅದನ್ನು ಮಾಡಿಸಿಕೊಳ್ಳಬೇಕು. ಕೆಲವು ಗರ್ಭಕೋಶ, ಅಂಡಕೋಶ ಅಥವಾ ಟ್ಯೂಬ್ನ ಸಮಸ್ಯೆಗಳಿಗಾಗಿ ಕೆಲವರು ಸರ್ಜರಿ ಮಾಡಿಸ್ಕೊಂಡಿರ್ತಾರೆ. ಅದು ಮಾಡಿಸಿದ ನಂತರ ಎಷ್ಟು ದಿನಗಳಲ್ಲಿ ನಾವು ಪ್ರೆಗ್ನೆನ್ಸಿ ಆಗಬಹುದು, ಪ್ರೆಗ್ನೆನ್ಸಿ ಸೇಫ್ ಇಂಟರ್ವಲ್ನ ನಾವು ತಿಳ್ಕೊಳ್ಳೋದು ಬೆಟರ್. ಧೂಮಪಾನ, ಮದ್ಯಪಾನನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ದಿಸ್ ಅಪ್ಲೈಸ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್, ಇಬ್ಬರೂ ಕೂಡ ಹಸ್ಬೆಂಡ್ ಆ್ಯಂಡ್ ವೈಫ್ ಇದನ್ನು ಪಾಲಿಸತಕ್ಕದ್ದು. ಹೆಚ್ಚು ನಿದ್ದೆಗೆಡೋದು, ಸ್ಟ್ರೆಸ್ ತಗೊಳ್ಳೋದು ಅಥವಾ ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಇದು ಕೂಡ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಅನ್ವಯವಾಗುತ್ತದೆ. ನಾವು ಯೋಗ ಅಥವಾ ಮೆಡಿಟೇಷನ್, ಧ್ಯಾನ ಮಾಡ್ಬೋದು. ಕಾಫಿ ಅಥವಾ ಚಾಯ್ ಅಂದರೆ ಟೀ ಕುಡಿತಿದ್ದಲ್ಲಿ 2 ರಿಂದ 3 ಕಪ್ಪು ದಿನಕ್ಕೆ ಇಷ್ಟು ಕಮ್ಮಿ ಮಾಡಿಕೊಳ್ಳುವುದು ಉತ್ತಮ. ಕೊನೆಯದಾಗಿ ಮ್ಯಾಕ್ಸಿಮಮ್ ಬೆನಿಫಿಟ್ಗಾಗಿ ನಮ್ಮ ಫರ್ಟೈಲ್ ಪೀರಿಯಡ್ ಏನು ಎಂದು ತಿಳಿದುಕೊಂಡು ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವುದು ಉತ್ತಮ. ಆನುವಂಶಿಕ ಅಸ್ವಸ್ಥತೆಗಳು ಅಂದರೆ ವಂಶವೃಕ್ಷಗಳಲ್ಲಿ ಕೆಲವು ರೋಗಗಳು ಬರುತ್ತದೆ. ಅದು ನಮ್ಮ ಫ್ಯಾಮಿಲಿಯಲ್ಲಿ ಇದ್ದಲ್ಲಿ ಅಥವಾ ಮೊದಲ ಮಗುವಿಗೆ ಏನಾದರೂ ಇನ್ಹೆರಿಟಬಲ್ ಡಿಸೀಸ್ ಅಂದರೆ ವಂಶವೃಕ್ಷ ಕಾಯಿಲೆ ಇದ್ದಲ್ಲಿ ನಾವು ಜೆನೆಟಿಕ್ಸ್ ಡಾಕ್ಟರನ್ನು ಮೀಟ್ ಮಾಡುವುದು ಉತ್ತಮ. ಧನ್ಯವಾದಗಳು.